ಅಲಾಂಗ್ ವಿತ್ ಯಶ್ ನೀವು ಕೂಡ ಮೇಡಮ್ ಆ್ಯಕ್ಚುಲಿ ಈಗ ಗ್ಲೋಬಲ್ ಹೋಗ್ತೀರಾ ಇನ್ನೇನು, ಬಿಕಾಸ್ ನೀವು ರಜನಿಕಾಂತ್ ಸರ್ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ದೀರಾ ಜೈಲರ್ 2ನಲ್ಲಿ. ಅಫ್ಕೋರ್ಸ್ ಅದು ಗ್ಲೋಬಲಿ ರಿಲೀಸ್ ಆಗುತ್ತೆ. ಸೊ ಕನ್ನಡಿಗರಾಗಿ ನೀವು ಕೂಡ ಆ ಥರದ್ದೊಂದು ಸ್ಟೇಜ್ನ ತಲುಪಿರುವಂಥದ್ದು, ಅವರ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ತಿರೋದು ನಮಗೆ ಹೆಮ್ಮೆ ವಿಚಾರ. ಅದು ಅನೌನ್ಸ್ ಮಾಡಿದಾಗಲೇ ತುಂಬ ಎಕ್ಸೈಟ್ ಆಯಿತು ನಮಗೆ. ಓಹ್ ಮ್ಯಾಮ್ ಇದ್ದಾರಾ, ಬಿಕಾಸ್ ಫಸ್ಟ್ ಪಾರ್ಟಲ್ಲಿ ಆಲ್ರೆಡಿ ಶಿವಣ್ಣ ಎಲ್ಲ ಇದ್ದರು. ಹಾಗಾದರೆ ಇದರಲ್ಲೂ ಇರ್ತಾರೆ ಶಿವಣ್ಣ ಅವರು. ಸೊ ಹಿಂಗಿತ್ತು ಆ್ಯಕ್ಚುಲಿ, ಅಂದರೆ ನಿಮ್ಗೆ ಆಫರ್ ಸಿಕ್ಕಿದಾಗ ಹೆಂಗಿತ್ತು ಎಕ್ಸೈಟ್ಮೆಂಟು, ಪ್ಲಸ್ ನೆಲ್ಸನ್ ಅವ್ರು ಏನು ಹೇಳಿದ್ರು, ಮತ್ತು ಮೀಟ್ ಆದಾಗ ಹೇಗೆ ಅನ್ನಿಸ್ತು ನಿಮಗೆ ರಜನಿಕಾಂತ್ ಅವ್ರನ್ನ, ಅದ್ರ ಬಗ್ಗೆ ಹೇಳೋದಾದ್ರೆ? ನನಗೆ ಆ್ಯಕ್ಚುಲಿ ಈ ಸಿನಿಮಾ ಆಫರ್ ಬಂದಾಗ ನಾನು ನಂಬಲಿಲ್ಲ. ನನಗೆ ಯಾರೋ ಟ್ರಿಕ್ ಮಾಡ್ತಿದ್ದಾರೆ, ಸುಮ್ಮನೆ ಏನೋ ಕಾಲು ಎಳಿತಿದ್ದಾರೆ. ಐ ಸೀರಿಯಸ್ಲಿ ಥಾಟ್ ಇಟ್ ವಾಸ್ ಅ ಪ್ರ್ಯಾಂಕ್. ನಾನು ಶಿವಣ್ಣ ಅವ್ರಿಗೆ ಕಾಲ್ ಮಾಡಿಸಿ ಈ ರೀತಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇವರು ಈ ಹೆಸರವ್ರು ಇದ್ದಾರಾ ಅಂತೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡು, ಹೌದು, ನನಗೆ ಐ ರಿಯಲಿ ಥಾಟ್ ಇಟ್ ವಾಸ್ ಅ ಪ್ರ್ಯಾಂಕ್. ಸೊ ಅದಾದಮೇಲೆ ಇಲ್ಲ ಆ ಥರ ಇದ್ದಾರೆ ಆ್ಯಂಡ್ ಎಸ್ ಇಟ್ ಇಸ್ ಹ್ಯಾಪನಿಂಗ್ ಅಂತ ಹೇಳಿದಾಗಲೇ ನನಗೆ ನಂಬಿಕೆ ಬಂದಿದ್ದು. ಸೊ ಅಂದರೆ ಫಾರ್ ಮೀ ಪರ್ಸ್ನಲಿ ನಾನು ಮತ್ತು ಚಿರು ವಿ ಆರ್ ಆಲ್ ಅಂದರೆ ನನಗಿಂತ ಹೆಚ್ಚಾಗಿ ಚಿರು ಒಂದು ಏನಂತಾರ ಲಾರ್ಜರ್ ದೆನ್ ಲೈಫ್ ಫ್ಯಾನ್ಸ್ ನಾವು ರಜನಿ ಸರ್ಗೆ. ಸೊ ಅವರ ಜೊತೆ ಒಂದು ಸಿನಿಮಾ ಅಂದಾಗ ಸುಮ್ಮನೆ ಅವ್ರ ಪಕ್ಕ ಹೋಗಿ ಸುಮ್ಮನೆ ನಿಂತಿದ್ದಿದ್ರೂ ನನಗೆ ಸಾಕಾಗ್ತಿತ್ತು. ಸೊ ಅಷ್ಟು ಲೈಕ್ ಒನ್ ಮ್ಯಾಡ್ ಫ್ಯಾನ್ ಆಫ್ ರಜನಿ ಸರ್. ಅವ್ರನ್ನ ಫಸ್ಟ್ ಟೈಮ್ ನಾನು ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ತುಂಬ್ಕೋತು. ಇನ್ಫ್ಯಾಕ್ಟ್ ಅವರೇ ಒಂದು 2 ನಿಮಿಷ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಯಿಲ್ಲ ನನಗೆ. ದೆ ವಾಸ್ ಸಮ್ ಡಿವೈನ್ ಆರಾ ಅವ್ರ ಬಗ್ಗೆ. ಸೊ ನನಗೆ ಕಣ್ಣಲ್ಲಿ ನಿಜ ನೀರು ತುಂಬಿಡ್ತು. ನನಗೇನು ಮಾತಾಡೋದು ಅಂತಲೂ ನನಗೆ ಗೊತ್ತಾಗಲಿಲ್ಲ. ನಮ್ಮ ತಂದೆ ತಾಯಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಬಟ್ ನಾನು ಇಲ್ಲಿ ತನಕ ಯಾವತ್ತೂ ಅವ್ರನ್ನ ಮೀಟ್ ಮಾಡೇ ಇರಲಿಲ್ಲ. ದ ಫಸ್ಟ್ ಟೈಮ್ ನಾನು ರಜನಿ ಸರ್ ನಾನು ನೋಡಿದ್ದೆ ಜೈಲರ್ ಸೆಟ್ಟಲ್ಲಿ. ಸೊ ನಂಗೆ ಆ ಮೊಮೆಂಟ್ ಅಂತೂ ನೆನೆಸ್ಕೊಂಡ್ರೆ ಇಟ್ ವಾಸ್ ಸೋ ಡಿವೈನ್, ಸೋ ಬ್ಯೂಟಿಫುಲ್. ಆಮೇಲೆ ಸೆಟ್ಟಲ್ಲಿ ನಮ್ಮ ಕೆಲಸ ಮಾಡಬೇಕಾದ್ರೂ ವೈ ರಜನಿ ಸರ್ ಇಸ್ ರಜನಿ ಸರ್ ಅಂತ ಅವ್ರ ಜೊತೆ ಕೆಲಸ ಮಾಡಿದ್ರೇ ಗೊತ್ತಾಗೋದು. ಆ್ಯಂಡ್ ಅವ್ರ ಥರ ಇನ್ನೊಬ್ಬರು ಐ ಡೋಂಟ್ ಥಿಂಕ್ ಎವರ್ ಆ ಒಂದು ರಜನಿ ಸರ್ ಒಬ್ಬರೇ, ಅವ್ರ ಥರ ಇನ್ನೊಬ್ರು ಬರೋಕ್ಕೆ ಚಾನ್ಸೇ ಇಲ್ಲ. ಸೀಕ್ರೆಟ್ ರಿವೀಲ್ ಮಾಡಿ ಅಂತ ಡೆಫಿನೆಟ್ಲಿ ನಾನು ಕೇಳಲ್ಲ, ಬಟ್ ಅವರ ಜೊತೆಗೆ ಎಷ್ಟು ನಿಮಗೆ ಅಂದರೆ ಜಾಸ್ತಿ ನೀವು ಕಾಣಿಸ್ಕೊಳ್ತೀರಾ, ಪ್ಲಸ್ ಎಷ್ಟರ ಮಟ್ಟಿಗೆ ಜನಗಳಿಗೆ ನಿಮ್ಮಿಬ್ಬರ ಪಾತ್ರ ಅಥವಾ ನಿಮ್ಮಿಬ್ಬರ ಒಂದು ಪ್ರೆಸೆನ್ಸ್ ತುಂಬ ಅಪೀಲ್ ಆಗುತ್ತೆ ಅಂತ ಅಷ್ಟೇ. ಸೊ ನನಗೆ ಆಫರ್ ಬಂದಾಗ ನಾನು ನಮ್ಮ ಭಾರ್ಗವಿ ಅಂತ ಕೋ ಡೈರೆಕ್ಟರ್, ಸೊ ಅವ್ರಿಗೆ ಕೇಳಿದ್ದೆ ರಜನಿ ಸರ್ ಜೊತೆ ಸೀನ್ಸ್ ಇದೆಯಾ ಅಂತ. ಸೊ ಅವರನ್ನು ನೀವು ಬಂದು ನೋಡಿ ಮ್ಯಾಮ್ ನಿಮಗೆ ಗೊತ್ತಾಗತ್ತೆ ಅಂದರು. ಸೊ ಅದನ್ನೇ ನಾನು ಆಡಿಯನ್ಸಿಗೆ ಹೇಳೋದು, ನೀವು ಬಂದು ಸಿನಿಮಾ ನೋಡಿ ಆಮೇಲೆ ನಿಮಗೆ ಗೊತ್ತಾಗತ್ತೆ ಅಂತ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ಇನ್ಫ್ಯಾಕ್ಟ್ ರಾಯನ್ ಅವ್ರನ್ನ ಕೂಡ ನೀವು ಮೀಟ್ ಮಾಡಿಸಿದ್ರಿ, ರಜನಿಕಾಂತ್ ಸರ್ನ. ಅವ್ರದ್ದು ಎಕ್ಸೈಟ್ಮೆಂಟ್ ಹೇಗಿತ್ತು ಅಂತ? ಅಯ್ಯೋ ರಾಯನ್ ನನಗಿಂತ ಆ್ಯಕ್ಚುಲಿ ನಾನು ಶೂಟಿಂಗ್ ಹೋದಾಗಲ್ಲ ಅಮ್ಮ ನನ್ನ ಯಾವಾಗ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಿದ್ದ. ಹಿ ವಾಸ್ ವೆರಿ ಹ್ಯಾಪಿ. ಅವ್ನು ಹಾಡೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದಿದ್ದ ಅವ್ರ ಮುಂದೆ ಹಾಡೋದಕ್ಕೆ. ಸೊ ಐ ಥಿಂಕ್ ಜೆನೆಟಿಕ್ಲಿ ಬಂದಿದೆ ಅವನಿಗೆ ದ ಫ್ಯಾಂಡಮ್ ಫಾರ್ ರಜನಿ ಸರ್. ಹಿ ವಾಸ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ರಜನಿ ಸರ್ ಕೂಡ ರಾಯನ್ ತುಂಬ ಸ್ಮಾರ್ಟ್ ಇದ್ದಾರೆ ರಾಯನ್ ಅಂತ ಹೇಳ್ತಿದ್ರು. ಸೊ ಇದು ಚಿಕ್ಕ ವಿಷಯಗಳು ದಟ್ ಸ್ಟೇಸ್ ವಿತ್ ಅಸ್ ಫಾರ್ ದ ಲಾಂಗೆಸ್ಟ್ ಟೈಮ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.